ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ NPTEL ನ ಕುರಿತು ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದೀವಿ. ಸೊ ಇದ್ರ ಮೇಲೆ ಹಲವಾರು ಬಾರಿ MCQಗಳು ಬಂದಿವೆ. ಸೊ ಹಾಗಾಗಿ ಒಂದು ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ. ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ. 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತೀವಿ, ನೋಟ್ಸ್ ಅನ್ನ ಕೊಡ್ತೀವಿ, 5000+ MCQs PDF ಅನ್ನ ನೀಡ್ತೀವಿ, ಮತ್ತೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಸೊ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಲಭ್ಯವಾಗ್ತಾ ಇದೆ. ಸೊ ಜೊತೆಗೆ ಪೇಪರ್ 2 ಗಾಗಿ ಕೆಳಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗ್ಬೋದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಮೂಲಕನೂ ಜಾಯಿನ್ ಆಗ್ಬೋದು. ಸೊ ಹಾಗಾದ್ರೆ ಈ ಒಂದು NPTEL ಇಟ್ ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹಾನ್ಸ್ಡ್ ಲರ್ನಿಂಗ್. So it is an e-learning platform for university level science, technology, engineering and mathematics subjects. ಸೊ NPTEL ಅಂತಂದ್ರೆ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹಾನ್ಸ್ಡ್ ಲರ್ನಿಂಗ್ ಅಂತ ಕರಿತೀವಿ. ಸೊ ಇದು ಒಂದು ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಇಲ್ಲಿ ಬರುವ ಸಬ್ಜೆಕ್ಟ್ ಗಳಂತಂದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್. So it is the largest e-repository in the world of courses in engineering, basic science and selected humanities and management subjects. So the platform and materials have been jointly developed by Indian Institute of Technology and Indian Institute of Science. So ಇಲ್ಲಿ ಎಲ್ಲ ಮಟೀರಿಯಲ್ ಯಾರು ಪ್ರೊವೈಡ್ ಮಾಡ್ತಾರೆ ಅಂತಂದ್ರೆ ಒಂದು IITs, ಇನ್ನೊಂದು IISc. Next, this initiative is funded by Central Ministry of Education. Next, the project's central idea is to put recorded lectures taught by its member institutes online for open access. So ಇಲ್ಲಿ IITs ಮತ್ತೆ IISc ನಿಂದ ಎಲ್ಲ ಮಟೀರಿಯಲ್ ನ ಡೆವಲಪ್ ಮಾಡ್ತಾರೆ. ಸೊ ಇಲ್ಲಿ ರೆಕಾರ್ಡೆಡ್ ವಿಡಿಯೋ ಲೆಕ್ಚರ್ಸ್ ಗಳನ್ನ ಕೂಡ ನೀಡ್ತಾರೆ. ಇವೆಲ್ಲ ವಿಡಿಯೋ ಲೆಕ್ಚರ್ಸ್ ಫ್ರೀ ಆಗಿರ್ತವೆ. ಸೊ ಇವರದೇ ಆದ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ. So in this YouTube channel, they are going to cover engineering, basic science and some humanities, some social science subjects also. So NPTEL courses are being translated into popular local languages. The local languages which translations are available, it includes Assami, Bengali, Gujarati, Hindi, Kannada, Malayalam, Marathi, Odia, Punjabi, Tamil and Telugu. So ಈ ಒಂದು ಭಾಷೆಗಳನ್ನ ಇಟ್ಕೊಳ್ಬೇಕು. ಎಲ್ಲ ಲೋಕಲ್ ಲ್ಯಾಂಗ್ವೇಜಸ್ಗೆ ಇವರ ಒಂದು ಮಟೀರಿಯಲ್ ಏನಾಗ್ತಾ ಇದೆ, ಟ್ರಾನ್ಸ್ಲೇಟ್ ಆಗ್ತಾ ಇದೆ. So next, NPTEL, it was launched in the year 2003 by 7 IITs: Bombay, Delhi, Kanpur, Kharagpur, Madras, Guwahati, and Roorkee in conjunction with IISc. ಸೊ ಈ ಒಂದು NPTEL 2003ರಲ್ಲಿ 3 IITಗಳಿಂದ ಆರಂಭವಾಗ್ತಾ ಇದೆ. ಯಾರ ಜೊತೆಗೆ ಕೂಡಿ ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಬಾಂಬೆ, ಡೆಲ್ಲಿ, ಕಾನ್ಪುರ್, ಖರಗ್ಪುರ್, ಮದ್ರಾಸ್, ಗುವಾಹಟಿ ಮತ್ತು ರೂರ್ಕಿ. ನೆಕ್ಸ್ಟ್, ಆಲ್ ಕೋರ್ಸಸ್ ಆರ್ ಫ್ರೀ ಟು ಎನ್ರೋಲ್ ಅಂಡ್ ಲರ್ನ್ ಫ್ರಮ್. ಸೊ ಇವರು ನೀಡುವ ಎಲ್ಲಾ ಕೋರ್ಸ್ಗಳು ಕೂಡ ಫ್ರೀ ಆಗಿರ್ತವೆ. ನೆಕ್ಸ್ಟ್, ದ ಹೆಡ್ ಕ್ವಾರ್ಟರ್ಸ್ ಆಫ್ NPTEL is located inside IIT Madras. ಸೊ ಇದನ್ನು ಕೂಡ ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್, ಇಟ್ ಹ್ಯಾಸ್ ಅಡಾಪ್ಟೆಡ್ ದ MOOC, massive open online course model also. So based on this, there are some MCQs. You need to comment the answers in the comment section. First one is, what does NPTEL stand for? Option A, National Program on Technology, Education and Learning. Option B, National Program on Technology Enhanced Learning. Option C, National Project for Teaching and E-Learning. Option D, National Platform for Technology, Education, Learning. Comment the answer in the comment section. Next, second question is, NPTEL is funded by which ministry? Option A, Ministry of Finance. Option B, Ministry of Science. Option C, Ministry of Education. Option D, Ministry of Labor. Question number 3, which institutions mainly manage NPTEL? Option A, IIMS. Option B, IITs and IISc. Option C, private universities. Option D, CBSE school. The correct answer you comment in the comment section. Question number 4, NPTEL courses are mainly offered through which platform? Option A, Coursera. Option B, Udemy. Option C, Swayam. Option D, Khan Academy. Question number 5, NPTEL provides courses mainly in
Option A technology and science, option B fashion designing, option C sports, option D agriculture. Please comment the answers in the comment section. ಸೊ ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.